ಕ್ರಿಕೆಟ್ ಜಗತ್ತೇ ಕಾಯ್ತಾ ಇರುವಂತ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಇವತ್ತು ಮುಖಾಮುಖಿ ಆಗ್ತಾ ಇದ್ದು ಗೆದ್ದವರು T20 ವಿಶ್ವಕಪ್ ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರೆ. ಸೋತವರ ಜರ್ನಿ ಇವತ್ತಿಗೆ ಎಂಡ್ ಆಗುತ್ತೆ. ಇಬ್ಬರೂ ಕೂಡ ಮಸ್ಟ್ ವಿನ್ ಮೈಂಡ್ ಸೆಟ್ ನಲ್ಲೇ ಕಣಕ್ಕಿಳಿತಾರೆ. ಇಬ್ರು ಕೂಡ ಡೇಂಜರಸ್ ಆಗಿ ಕಾಣ್ತಾ ಇದ್ದು ನೆಕ್ ಟು ನೆಕ್ ಫೈಟ್ ಅಂತ ಇರೋದಂತೂ ಪಕ್ಕ. ಅದರಲ್ಲೂ ಕೆರೆಬಿಯನ್ ಕಲಿಗಳ ಎದುರು ಭಾರತ ಕೇರ್ಫುಲ್ ಆಗಿ ಆಡಬೇಕಿದೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಈ ರಣರೋಚಕ ಕಾಳಗದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 10ನೇ ಆವೃತ್ತಿಯ T20 ವಿಶ್ವಕಪ್ ಈಗ ಸೆಮಿಫೈನಲ್ ಸ್ಟೇಜ್ಗೆ ಬಂದಿದೆ. ಆಲ್ರೆಡಿ 3 ತಂಡಗಳು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದು ಈಗ 4ನೇ ಸ್ಥಾನ ಯಾರಿಗೆ ಅನ್ನೋದು ಡಿಸೈಡ್ ಆಗುತ್ತೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಭಾರತ ಹಾಗೆ ವೆಸ್ಟ್ ಇಂಡೀಸ್ ನಡುವೆ ಗೆದ್ದವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಈ ಪಂದ್ಯಕ್ಕಾಗಿ ಉಭಯ ತಂಡಗಳ ಆಟಗಾರರು ಭರ್ಜರಿಯಾಗಿ ಪ್ರಿಪೇರ್ ಆಗಿದ್ದಾರೆ. ಭಾರತ ವಿಂಡೀಸ್ ನಡುವೆ ಮಾಡು ಇಲ್ಲವೇ ಮಡಿ. ಸೆಮಿಫೈನಲ್ ಸಿನಾರಿಯೋ ಈಗ ಸಿಂಪಲ್ ಆಗಿದೆ. ಗೆದ್ದವರು ಪಾಸ್, ಸೋತವರು ಜೂಟ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತಿನ ಪಂದ್ಯದಲ್ಲಿ ಜಸ್ಟ್ 1 ರನ್ನಿಂದ ಗೆದ್ದರೂ ಕೂಡ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ. ಓನ್ಲಿ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಿದ್ರು ಪಂದ್ಯ ಏನಾದರೂ ಮಳೆಯಿಂದನೋ ಅಥವಾ ಇನ್ಯಾವುದೋ ಕಾರಣಕ್ಕೆ ರದ್ದಾಯಿತು ಅಂದರೆ ವಿಂಡೀಸ್ ಪಡೆಗೆ ಪ್ಲಸ್ ಆಗುತ್ತೆ, ಅವರು ಸೆಲೆಕ್ಟ್ ಆಗ್ತಾರೆ. ಯಾಕಂದರೆ ಅವರ ನೆಟ್ ರನ್ ರೇಟ್ ಚೆನ್ನಾಗಿದೆ. ಆದರೆ ಕೋಲ್ಕತ್ತಾದಲ್ಲಿ ಸದ್ಯಕ್ಕೆ ಮಳೆ ಕಾಟ ಏನಿಲ್ಲ, ಹೀಗಾಗಿ ಪಂದ್ಯ ಅಂತೂ ನಡೆಯುತ್ತೆ. ಆಡಲೇಬೇಕು, ಗೆಲ್ಲಲೇಬೇಕು ಅಷ್ಟೇ. ಈ ಪಂದ್ಯದಲ್ಲಿ ಉಭಯ ತಂಡಗಳ ಸ್ಟ್ರೆಂತ್ ಹಾಗೆ ವೀಕ್ನೆಸ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ಇನ್ನು ಭಾರತದ ಬಗ್ಗೆ ಹೇಳೋದಾದ್ರೆ ಸೌತ್ ಆಫ್ರಿಕಾ ವಿರುದ್ಧ ಸೋತ್ರು ಜಿಂಬಾಬ್ವೆ ವಿರುದ್ಧ ಕಮ್ಬ್ಯಾಕ್ ಮಾಡಿರುವಂತದ್ದು ಭಾರತಕ್ಕೆ ಪಾಸಿಟಿವ್ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿರುತ್ತೆ. ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಭಾರತ ಬಿಗ್ ಮಾರ್ಜಿನ್ ನಲ್ಲಿ ಸೋಲ್ತು. ಇದು ತುಂಬಾನೇ ನೆಗೆಟಿವ್ ಆಗಿತ್ತು ಟೀಮ್ ಇಂಡಿಯಾಗೆ. ಜಸ್ಟ್ ಸೋಲಿಂದು ಮಾತ್ರ ರೀಸನ್ ಆಗಿರಲಿಲ್ಲ, ನೆಟ್ ರನ್ ರೇಟ್ ತೀರಾ ಕಳಪೆಯಾಗಿತ್ತು. -3 ವರೆಗೂ ಕೂಡ ಬಂದಿತ್ತು. ಹೀಗಾಗಿ ಭಾರತ ಒಂದು ರೀತಿಯಾಗಿ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಎದುರಿಸಬೇಕಾಯಿತು. ಆದರೆ ಜಿಂಬಾಬ್ವೆ ವಿರುದ್ಧ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಇಲ್ಲೂ ಕೂಡ 70+ ರನ್ಗಳಿಂದ ಗೆದ್ದಿರೋದು ಭಾರತಕ್ಕೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡಿರುತ್ತೆ. ಜೊತೆಗೆ ಅಭಿಷೇಕ್ ಶರ್ಮಾ ಕಮ್ಬ್ಯಾಕ್ ಮಾಡಿರೋದು ಪಾಸಿಟಿವ್ ಆಗಿದೆ. ಯಾವ ಅಭಿಷೇಕ್ ಶರ್ಮಾ ಈ ಟೂರ್ನಿಯ ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ ಅನ್ಕೊಂಡಿದ್ರು, ಅದೇ ಅಭಿಷೇಕ್ ಶರ್ಮಾ ಗ್ರೂಪ್ ಸ್ಟೇಜ್ನಲ್ಲಿ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ 0 ಸುತ್ತಿದ್ರು. ಆಮೇಲೆ ಸೌತ್ ಆಫ್ರಿಕಾ ವಿರುದ್ಧ 15 ರನ್ಗಳನ್ನ ಸ್ಟೇಕಲ್ಲಿ ಹಾಕಿದ್ರು. ಬಟ್ ಈಗ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಕಮ್ಬ್ಯಾಕ್ ಮಾಡಿದ್ದಾರೆ. ಮುಂದಿನ ಪಂದ್ಯದಲ್ಲೂ ಕೂಡ ಅದೇ ಇಂಟೆಂಟ್ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅನ್ನೋದ್ರಿಂದ ಒಂದು ರೀತಿಯಾಗಿ ಟೀಮ್ ಇಂಡಿಯಾಗೆ ಪಾಸಿಟಿವ್ ಮೈಂಡ್ ಸೆಟ್ ಬಂದಿದೆ. ಜೊತೆಗೆ ಜಿಂಬಾಬ್ವೆ ವಿರುದ್ಧದ ಪ್ಲೇಯಿಂಗ್ 11 ನಲ್ಲಿ ಆದಂತ ಕೆಲ ಬದಲಾವಣೆಗಳಿಂದ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನುವಂತ ಐಡಿಯಾ ಈಗ ಭಾರತಕ್ಕೆ ಬಂದಿದೆ. ಅಲ್ಲಿ ಏನಂತಂದ್ರೆ ಅಭಿಷೇಕ್ ಲೆಫ್ಟ್ ಹ್ಯಾಂಡ್ ಹಾಗೆ ಸಂಜು ಸ್ಯಾಮ್ಸನ್ ರೈಟ್ ಹ್ಯಾಂಡ್, ಅದು ವರ್ಕ್ ಆಯಿತು. ನೆಕ್ಸ್ಟ್ ನಂಬರ್ 3 ನಲ್ಲಿ ಇಶಾನ್ ಲೆಫ್ಟ್ ಹ್ಯಾಂಡ್, ಜೊತೆಗೆ ನಂಬರ್ 4 ನಲ್ಲಿ ಸೂರ್ಯ ರೈಟ್ ಹ್ಯಾಂಡ್. ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗ್ತಾ ಇದೆ. ಇದನ್ನು ಕೂಡ ಇದೇ ಬ್ಯಾಟಿಂಗ್ ಆರ್ಡರ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಕೂಡ ಕಣಕ್ಕಿಳಿಸುವಂತ ಚಾನ್ಸಸ್ ಇದೆ. ಜೊತೆಗೆ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗಿರೋದ್ರಿಂದ ಇಲ್ಲಿ ಬ್ಯಾಟಿಂಗ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಭಾರತಕ್ಕೆ. ಆದ್ರೆ ಇರುವಂತ ಟೆನ್ಷನ್ ಅಂದ್ರೆ ಬೌಲಿಂಗ್ ಹಾಗೆ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ಎಚ್ಚರಿಕೆ ಆಟವನ್ನ ಆಡಬೇಕು. ಬ್ಯಾಟಿಂಗ್ ಸ್ವಲ್ಪ ಏರಿಳಿತ ಕಂಡ್ರೂ ಕೂಡ ಬೌಲಿಂಗ್ ಹಾಗೆ ಫೀಲ್ಡಿಂಗ್ ನಲ್ಲಿ ಭಾರತ ಆಲ್ಮೋಸ್ಟ್ ಕಳಪೆ ಆಟವನ್ನ ಪ್ರದರ್ಶನ ಮಾಡಿದೆ. ಈ ಸೀಸನ್ ನಲ್ಲಿ ಬೌಲಿಂಗ್ ನಲ್ಲೂ ಕೂಡ ಎಚ್ಚರಿಕೆ ಆಟ ಆಡಬೇಕು. ಜೊತೆಗೆ ಮಿಸ್ಫೀಲ್ಡ್ ಆಗೋದ್ರ ಜೊತೆಗೆ ಕ್ಯಾಚ್ಗಳನ್ನ ಮಿಸ್ ಮಾಡೋದ್ರಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗುತ್ತೆ. ಎರಡೂ ಕೂಡ ಜವಾಬ್ದಾರಿಯುತವಾಗಿ ಆಡಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಮಸ್ಟ್ ವಿನ್ ಮ್ಯಾಚ್ ಆಗಿರೋದ್ರಿಂದ ಭಾರತ ಗೆಲ್ಲಲೇಬೇಕು. ಇದು ಸಿಂಪಲ್. ಇಲ್ಲಿ ನೆಟ್ ರನ್ ರೇಟ್ ಇಲ್ಲ ಅಥವಾ ಹೈಯೆಸ್ಟ್ ರನ್ಗಳ ಸ್ಕೋರು ಅಥವಾ ಟಾರ್ಗೆಟ್ ರೀಚ್ ಆಗಬೇಕು ಅನ್ನುವಂಥದ್ದು ಯಾವುದೇ ಟಾರ್ಗೆಟ್ ಇಲ್ಲ. ಇಲ್ಲಿರುವಂಥದ್ದು ಒಂದೇ ಒಂದು ಅಜೆಂಡಾ, ಜಸ್ಟ್ ನೀವು ಮ್ಯಾಚನ್ನು ವಿನ್ ಆಗ್ರಿ. ಅದು ಒಂದೇ ವಿಕೆಟಲ್ಲಿ ಗೆಲ್ತೀರಾ ಅಥವಾ ಒಂದೇ ಒಂದು ರನ್ನಿಂದ ಗೆಲ್ತೀರಾ ಅನ್ನೋದು ಮ್ಯಾಟರ್ ಆಗಲ್ಲ, ಜಸ್ಟ್ ಗೆಲ್ಲಬೇಕು ಅಷ್ಟೇ. ಇದು ಸಿಂಪಲ್ ಸಿನಾರಿಯೋ. ಜೊತೆಗೆ ಆಫ್ ಸ್ಪಿನ್ ಬೌಲರ್ಗಳ ಎದುರು ಸ್ಟ್ರಗಲ್ ಜಾಸ್ತಿ ಇದೆ ಭಾರತದ್ದು, ಅದನ್ನು ಸ್ವಲ್ಪ ಇಲ್ಲಿ ಕ್ಲಿಯರ್ ಮಾಡಿಕೊಳ್ಳುವಂತ ನೆಸೆಸಿಟಿ ಇದೆ. ಪೇಸ್ ಬೌಲರ್ಗಳ ಎದುರು ಚೆನ್ನಾಗಿ ಬ್ಯಾಟ್ ಬೀಸಿದ್ರು ಕೂಡ ಆಫ್ ಸ್ಪಿನ್ ಬೌಲರ್ಗಳ ಎದುರು ಸ್ಟ್ರಗಲ್ ಮಾಡಿರೋದು ಇಡೀ ವಿಶ್ವಕಪ್ ಟೂರ್ನಿಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಅದರ ವಿರುದ್ಧ ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಬೇಕಾಗುತ್ತೆ. ಜೊತೆಗೆ ಇದು ಭಾರತದ ಪ್ಲಸ್ ಅಂಡ್ ಮೈನಸ್ ಆದರೆ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ನೋಡೋದಾದ್ರೆ ಗ್ರೂಪ್ ಸ್ಟೇಜ್ನಲ್ಲೂ ಕೂಡ 1 ಸೈಡೆಡ್ ಆಗಿ ಗೆದ್ದಿರುವಂಥ ವಿಂಡೀಸ್ ಪಡೆ. ಇವರು ಕೂಡ ಗ್ರೂಪ್ ಸ್ಟೇಜ್ನಲ್ಲಿ 4ಕ್ಕೆ 4 ಪಂದ್ಯಗಳನ್ನ ಗೆದ್ದಿದ್ರು. ಬಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಇವರು ಭಾರತಕ್ಕಿಂತ ಚೆನ್ನಾಗಿ ಗ್ರೂಪ್ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. 4 ಪಂದ್ಯಗಳನ್ನು ಕೂಡ 1 ಸೈಡೆಡ್ ಆಗಿ ಗೆದ್ದುಕೊಂಡಿದ್ರು.
ಜೊತೆಗೆ ಜಿಂಬಾಬ್ವೆ ವಿರುದ್ಧ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಅಂತೂ ಸೂಪರ್ ಆಗಿತ್ತು. ಜಿಂಬಾಬ್ವೆ ವಿರುದ್ಧ ಭಾರತ ಬ್ಯಾಟಿಂಗ್ ಚೆನ್ನಾಗಿದ್ರು ಕೂಡ ಬೌಲಿಂಗ್ ಅಷ್ಟೊಂದು ರನ್ಗಳನ್ನ ಹೊಡೆಸ್ಕೊಳ್ಳುವಂತ ನೆಸೆಸಿಟಿ ಇರಲಿಲ್ಲ. ಬಟ್ ಜಿಂಬಾಬ್ವೆ ತಂಡ ಅವರನ್ನ ಆಲ್ಔಟ್ ಮಾಡುತ್ತೆ. ಹೀಗಾಗಿ ಜಿಂಬಾಬ್ವೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ಕೂಡ ವರ್ಕ್ ಆಗಿದೆ ಕಳೆದ ಪಂದ್ಯದಲ್ಲಿ. ಸೊ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅವ್ರಿಗೆ ಅಂತಂದ್ರೆ, ಟಾಪ್ ಆರ್ಡರ್ ಕೈ ಕೊಟ್ಟರು ಕೂಡ ಟೇಲ್ ಎಂಡರ್ಸ್ ಫೈಟ್ ಅನ್ನ ಕೊಡ್ತಾರೆ. ಎಸ್, ಇದು ವೆಸ್ಟ್ ಇಂಡೀಸ್ ತಂಡದ ಮೇನ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಟಾಪ್ ಆರ್ಡರ್ ಕೈ ಬಿಟ್ಟರೂ ಸಹ ಮಿಡಲ್ ಆರ್ಡರ್ ಅಥವಾ ಟೇಲ್ ಎಂಡರ್ಸ್ ಅಂದ್ರೆ ಅಂತಿಮ ಘಟ್ಟದಲ್ಲಿ ಬರುವಂತ ಟಾಪ್ 8-9 ಬ್ಯಾಟರ್ಗಳು ಕೂಡ ಇಲ್ಲಿ ಸ್ಟ್ರಗಲ್ ಮಾಡುವಂತ ಟೀಮ್ಗೆ ಇಲ್ಲಿ ಅದ್ಭುತವಾದಂತ ಬ್ಯಾಟಿಂಗ್ ಮೂಲಕ ಶಕ್ತಿಯನ್ನ ಕೊಡ್ತಾರೆ. ಇದು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಪ್ರೂವ್ ಕೂಡ ಆಗಿದೆ. ಸೊ ಇದು ಅವರಿಗೆ ಪ್ಲಸ್ ಆಗುತ್ತೆ. ಸೊ ಸದ್ಯಕ್ಕೆ ನಂಬರ್ಗಳನ್ನ ನೋಡಿದಾಗ ಇಬ್ರು ಕೂಡ ಈಕ್ವಲ್ ಅನ್ನಿಸ್ತಾರೆ. ಅಂದ್ರೆ ಗ್ರೂಪ್ ಸ್ಟೇಜ್ ನಲ್ಲಿ 4 ಪಂದ್ಯಗಳನ್ನ ಗೆದ್ದಿದ್ದಾರೆ. ಸೂಪರ್ 8 ನಲ್ಲಿ ಜಿಂಬಾಬ್ವೆಯನ್ನ ಸೋಲಿಸಿ ಸೌತ್ ಆಫ್ರಿಕಾ ವಿರುದ್ಧ ಇಬ್ರು ಕೂಡ ಸೋತಿದ್ದಾರೆ. ಆದ್ರೆ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಭಾರತಕ್ಕಿಂತ ವಿಂಡೀಸ್ ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಕಾಣಿಸ್ತಾ ಇದೆ. 83ಕ್ಕೆ 7 ವಿಕೆಟ್ ಬಿದ್ರು ಗ್ರೇಟ್ ಕಮ್ ಬ್ಯಾಕ್. ವೆಸ್ಟ್ ಇಂಡೀಸ್ ತಂಡದ ಪ್ಲಸ್ ಪಾಯಿಂಟ್ ಇದೇ ನೋಡಿ. ನಮ್ಮಲ್ಲಿ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು ಅಂದ್ರೆ ಫಿನಿಷರ್ ಆಗಲಿ ಅಥವಾ ಆಲ್ರೌಂಡರ್ಗಳಾಗ್ಲಿ ಇನಿಷಿಯೇಟ್ ತಗೊಂಡು ಮ್ಯಾಚ್ ಅನ್ನ ವಿನ್ ಮಾಡಿಸಲ್ಲ. ಆದ್ರೆ ವಿಂಡೀಸ್ ಪಡೆ ಆಗಲ್ಲ, ಲಾಸ್ಟ್ ಬಾಲ್ವರೆಗೂ ಕೂಡ ಫೈಟ್ ಕೊಡ್ತಾರೆ. ಸೌತ್ ಆಫ್ರಿಕಾ ವಿರುದ್ಧ ವಿಂಡೀಸ್ಗೆ ಅಂದುಕೊಂಡಂತೆ ಉತ್ತಮ ಆರಂಭ ಸಿಕ್ಕಿರಲಿಲ್ಲ. ವಿಂಡೀಸ್ ತಂಡ 7 ವಿಕೆಟ್ ಅನ್ನ ಕಳ್ಕೊಂಡು 84 ರನ್ಗಳನ್ನ ಸ್ಟೇಕಲ್ಲಿ ಹಾಕಿತ್ತು. ಆ ಪ್ರದರ್ಶನ ನೋಡಿದ್ರೆ 100 ರನ್ಗಳ ಒಳಗೆ ಆಲ್ಔಟ್ ಆಗ್ತಾರೆ ಅನ್ನೋ ತರ ಕಾಣಿಸ್ತಾ ಇದ್ರು. ಆದ್ರೆ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಜೇಸನ್ ಹೋಲ್ಡರ್ ಆಫ್ರಿಕಾ ಬೌಲರ್ಗಳನ್ನ ಚೆನ್ನಾಗಿ ಬೆಂಡೆತ್ತಿದ್ರು. 8ನೇ ವಿಕೆಟ್ಗೆ ಜೊತೆಯಾದ ಈ ಜೋಡಿ 90 ರನ್ಗಳ ಜೊತೆಯಾಟ ಆಡಿದ್ರು. ಜೇಸನ್ ಹೋಲ್ಡರ್ 49 ರನ್ಗಳನ್ನ ಕಲೆ ಹಾಕಿದ್ರೆ ಶೆಫರ್ಡ್ ಅಜೇಯ 57 ರನ್ ಬಾರಿಸಿದ್ರು. ಹರಿಣ ಪಡೆಗೆ ಈ ಮೂಲಕ 177 ರನ್ಗಳ ಟಾರ್ಗೆಟ್ ಅನ್ನ ನೀಡಿದ್ರು. ಆಕ್ಚುಲಿ ಈ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಗೆದ್ರೂ ಕೂಡ ವಿಂಡೀಸ್ ತಂಡ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಆಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಗ್ರೂಪ್ ಸ್ಟೇಜ್ ಕೂಡ ಇವರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ನಲ್ಲಿ ವೆರಿ ಡೇಂಜರಸ್ ಆಗಿದೆ. ಸೆಮಿಫೈನಲ್ ಸಿನಾರಿಯೋ ಈಗ ಸಿಂಪಲ್ ಆಗಿದೆ. ಗೆದ್ದವರು ಪಾಸ್, ಸೋತವರು ಜೂಟ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇವತ್ತಿನ ಪಂದ್ಯದಲ್ಲಿ ಜಸ್ಟ್ 1 ರನ್ನಿಂದ ಗೆದ್ರೂ ಕೂಡ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ. ಸೊ ಓನ್ಲಿ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಿದ್ರು ಪಂದ್ಯ ಏನಾದರೂ ಮಳೆಯಿಂದನೋ ಅಥವಾ ಇನ್ಯಾವುದೋ ಕಾರಣಕ್ಕೆ ರದ್ದಾಯ್ತು ಅಂದ್ರೆ ವಿಂಡೀಸ್ ಪಡೆಗೆ ಪ್ಲಸ್ ಆಗುತ್ತೆ, ಅವರು ಸೆಲೆಕ್ಟ್ ಆಗ್ತಾರೆ. ಯಾಕಂದ್ರೆ ಅವರ ನೆಟ್ ರನ್ ರೇಟ್ ಚೆನ್ನಾಗಿದೆ. ಆದ್ರೆ ಕೋಲ್ಕತ್ತಾದಲ್ಲಿ ಸದ್ಯಕ್ಕೆ ಮಳೆ ಕಾಟ ಏನಿಲ್ಲ, ಹೀಗಾಗಿ ಪಂದ್ಯ ಅಂತೂ ನಡೆಯುತ್ತೆ. ಸೊ ಆಡ್ಲೇಬೇಕು, ಗೆಲ್ಲಲೇಬೇಕು ಅಷ್ಟೇ. ಒಟ್ನಲ್ಲಿ ಭಾರತಕ್ಕೆ ಈಗ ಅಸಲಿ ಟಾಸ್ಕ್ ಶುರುವಾಗಿದೆ. ಇವತ್ತಿನ ಪಂದ್ಯವನ್ನ ಗೆದ್ದು ರೇಸ್ನಲ್ಲಿ ಉಳ್ಕೊಳ್ತಾರಾ ಅಥವಾ ಗುಡ್ ಬೈ ಹೇಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ನಮಸ್ಕಾರ.